Hi everyone, welcome to Sanvi UPSC KPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಂತಹ ಸ್ವಾಗತ. ಇವತ್ತು ಏನು ಕೆಲವು ಜಿ ಕೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಕಳೆದ ತರಗತಿಯಲ್ಲಿ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ನ 10 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೆ ಕಳೆದ ಒಂದು ವಿಡಿಯೋದಲ್ಲಿ. ಇವತ್ತು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇವತ್ತು 11ರಿಂದ 25 ಕ್ವಶನ್ಗಳನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಈ ಥರ ಕ್ವಶನ್ ಪೇಪರ್ಗಳನ್ನು ನಾವು ಅನಾಲಿಸಿಸ್ ಮಾಡೋದರಿಂದ ನಮಗೆ ಬೇರೆ ಬೇರೆ ರೀತಿಯಾದಂತಹ ಎಕ್ಸಾಮ್ಗೆ ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಜಿ ಕೆ ಕ್ವಶನ್ಸ್ ಪೇಪರ್ಗಳನ್ನು ನಾನು ಇನ್ ಡೀಟೇಲಾಗಿ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನನ್ನ ಒಂದು ಚಾನಲ್ ಮೇನ್ ಥೀಮೇ ಜಿ ಕೆ ಕ್ವಶನ್ ಬ್ಯಾಂಕ್ ಅಂತೇಳಿ. ಸೊ ಕ್ವಶನ್ ಬ್ಯಾಂಕ್ ವೈಸಲ್ಲಿ ವಿತ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಈ ವಿಷಯ ನಿಮಗೆ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಆಸ್ಪಿರೆಂಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಕ್ವಶನ್ಸ್ ಕಡೆ ಹೋಗೋಣ. ಈ ಕ್ವಶನ್ ಏನಿದೆ ಅಂದರೆ, ಒಂದು ಕ್ವಶನ್ ಕೇಳಿದ್ದ, ಇತ್ತೀಚೆಗೆ ಆಫ್ರಿಕನ್ ಚಿರತೆಗಳನ್ನು ನಮೀಬಿಯಾದಿಂದ ತರಲಾಯಿತು ಮತ್ತು ಮಧ್ಯಪ್ರದೇಶದ ಕೋನೋಪಾಲಾಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಕೊಂಡೊಯ್ಯಲಾಯಿತು. ಪ್ರತಿಪಾದನೆಯೇ ಅದು. ಕಾರಣ ಏನಪ್ಪ ಅಂದರೆ 6, ಏಕೆಂದರೆ ಇವು ಏಷಿಯಾಟಿಕ್ ಚಿರತೆಗಳಾಗಿದ್ದು ಭಾರತದಲ್ಲಿ ಅಳಿವಾಗಿರುತ್ತವೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಮತ್ತು ಕಾರಣವು ಪ್ರತಿಪಾದನೆಯ ಸರಿಯಾದ ವಿವರಣೆಯಾಗಿದೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಪ್ರತಿಪಾದನೆಯ ಸರಿಯಾದ ವಿವರಣೆಯಲ್ಲ. ಪ್ರತಿಪಾದನೆ ಸರಿ ಆದರೆ ಕಾರಣ ತಪ್ಪು. ಪ್ರತಿಪಾದನೆ ಮತ್ತು ಕಾರಣ ಎರಡೂ ತಪ್ಪು ಅಂತೇಳಿ. ಈ ಕ್ವಶನ್ನಲ್ಲಿ ಏನೊಂದು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆ ಸ್ಟೇಟ್ಮೆಂಟು, ಒಂದನೇ ಸ್ಟೇಟ್ಮೆಂಟು ಏನಿದೆ ಪ್ರತಿಪಾದನೆ ಆಗಿದೆ, ಎರಡನೇ ಸ್ಟೇಟ್ಮೆಂಟು ರೀಸನ್ ಆಗಿದೆ. ಸೊ ಅದು ಸರಿ ಇದ್ದರೆ ಹೇಗೆ ಅಂತ ಕೇಳಿದ್ದಾನೆ. ಆ್ಯಕ್ಚುಲಿ ಈ ಕ್ವಶನಲ್ಲಿ ಅವರು ಚಿರತೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಚಿರತೆ ಅಲ್ಲ, ಚೀತಾ. ಸೊ ಆಫ್ರಿಕಾದ ನಮೀಬಿಯಾದಿಂದ ತಂದಂತಹ ಪ್ರಾಣಿಗಳು ಚಿರತೆಗಳಲ್ಲ, ಏಷಿಯಾಟಿಕ್ ಚಿರತೆಗಳಲ್ಲ, ಅವು ಚೀತಾಗಳಾಗಿದೆ. ಚಿರತೆನೇ ಬೇರೆ, ಚೀತಾನೇ ಬೇರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಕನ್ನಡದಲ್ಲಿ ಚೀತಾಗಳಿಗೆ ಸೀವಂಗಿಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಸೀವಂಗಿಗಳು. ಚೀತಾ ಕನ್ನಡ, ಇದು ಇಂಗ್ಲೀಷ್ ವರ್ಡು. ಈ ಕನ್ನಡದಲ್ಲಿ ಇವಕ್ಕೆ ಸೀವಂಗಿಗಳು ಅಂತ ಕರೀತಾರೆ. ಸೊ ಆ್ಯಕ್ಚುಲಿ ಏನೋ ಕನ್ನಡ ಟ್ರಾನ್ಸ್ಲೇಟ್ ಮಾಡುವ ಚಿರತೆ ಅಂತಲೇ ಹೇಳಿದ್ದಾನೆ. ಇರಲಿ, ಅದೇನೇ ಇರಲಿ, ನಾವು ಚೀತಾ ಅಂತ ಅಂದ್ಕೊಳ್ಳೋಣ, ಚಿರತೆ ಅಲ್ಲ. ಏನಿದೆ ಫಸ್ಟ್ನೇ ಸ್ಟೇಟ್ಮೆಂಟು, ಇತ್ತೀಚೆಗೆ ಆಫ್ರಿಕಾದ ಚಿರತೆಗಳನ್ನು ನಮೀಬಿಯಾದಿಂದ ತರಲಾಯಿತು ಮತ್ತು ಮಧ್ಯಪ್ರದೇಶದ ಕೋನೋಪಾಲಾಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಅವನ್ನು ಸ್ಥಳಾಂತರಿಸಲಾಯಿತು. ಸೊ ಈ ಪ್ರತಿಪಾದನೆ ಸರಿ, ಹೌದು. ಯಾಕಂದರೆ 2022ರಲ್ಲಿ ಏನು ಮಾಡ್ತಾರೆ, 2022ರಲ್ಲಿ ನಮೀಬಿಯಾದಿಂದ ಏನು ಆಫ್ರಿಕನ್ ಚಿರತೆಗಳನ್ನು ಅಥವಾ ಚೀತಾಗಳನ್ನು ತರ್ತಾರೆ. ತಂದು ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ, ಅಲ್ಲಿ ಕೋನೋಪಾಲಾಪುರ ಅಂದರೂ ಒಂದೇ, ಕೂನೋ ನ್ಯಾಷನಲ್ ಪಾರ್ಕಿಗೆ ಅವನ್ನು ಸ್ಥಳಾಂತರಿಸ್ತಾರೆ. ಸೊ ಈ ಪ್ರತಿಪಾದನೆ ಸರಿ. ಇನ್ನು ಕಾರಣ ಏನಪ್ಪ ಅಂದರೆ, ಇವು ಏಷಿಯಾಟಿಕ್ ಚಿರತೆಗಳಾಗಿದ್ದು ಭಾರತದಲ್ಲಿ ಅಳಿವಾಗಿರುತ್ತವೆ. ಅಂದರೆ ಭಾರತದಲ್ಲಿ ಇವು ಅಳಿದು ಹೋಗಿರುವ ಪ್ರಾಣಿಗಳು. ಹೌದು, ಈ ಹಿಂದೆ ಅವು 1952ರವರೆಗೆ ಭಾರತ ದೇಶದಲ್ಲಿ ಈ ಸೀವಂಗಿಗಳು ನಾವು ನೋಡ್ಬೋದು. 1952ರವರೆಗೆ ಇವು ಭಾರತ ದೇಶದಲ್ಲಿ ಇದ್ದಂತಹ ಪ್ರಾಣಿಗಳಾಗಿದ್ದು, ಬಟ್ ಇತ್ತೀಚೆಗೆ ಅವು ಸಂಪೂರ್ಣವಾಗಿ ಭಾರತದಲ್ಲಿ ಅಳಿದು ಹೋಗಿದ್ದವು. ಯಾವುವು? ಏಷಿಯಾಟಿಕ್ ಚೀತಾಗಳು ಅಥವಾ ಚೀತಾಗಳು. ಇವು ಅಳಿದು ಹೋಗಿದ್ದು. ಹಾಗಾಗಿ ಇವನ್ನು ಭಾರತದ ಅಳಿವು ಹೋಗಿರೋದಕ್ಕೋಸ್ಕರ ಇವುಗಳ ಸಂತತಿಯನ್ನು ಮತ್ತೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಆಫ್ರಿಕನ್ ಚಿರತೆಗಳನ್ನು ನಮೀಬಿಯಾದಿಂದ ತರ್ತಾರೆ. ತಂದು ಮಧ್ಯಪ್ರದೇಶದ ಕೋನೋ ನ್ಯಾಷನಲ್ ಪಾರ್ಕಿಗೆ ಅವನು ಸ್ಥಳಾಂತರಿಸ್ತಾರೆ. ಹಾಗಾಗಿ ಫಸ್ಟ್ನೇ ಪ್ರತಿಪಾದನೆಗೆ ಕಾರಣ A6 ಸರಿ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಆನ್ಸರು, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ ಇರೋದರಿಂದ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ, ಕಾರಣ ಪ್ರತಿಪಾದನೆ ಸರಿಯಾದ ವಿವರಣೆ ಆಗಿದೆ. ಸೊ ಇದಕ್ಕೆ ಆನ್ಸರ್ 1 ಆಗುತ್ತೆ. ಅವನು ತಂದಿದ್ದು ಹೌದು, ತಂದು ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಬಿಡ್ತಾರೆ. ನಂತರ ಕಾರಣ ಏನಪ್ಪ ಅಂದರೆ, ಇವು 1952ರವರೆಗೆ ಭಾರತ ದೇಶದಲ್ಲಿದ್ದು 1952ನೇ ಇಸ್ವಿವರೆಗೆ. ನಂತರ ಇವು ನಾಶವಾಗ್ತವೆ ಅಥವಾ ಅಳಿದು ಹೋಗ್ತವೆ. ನಂತರ ಇವುಗಳ ಸಂತತಿ ಭಾರತ ದೇಶದಲ್ಲಿ ಇರೋದಿಲ್ಲ. ಹಾಗಾಗಿ ಇವನ್ನ ಭಾರತ ದೇಶಕ್ಕೆ ನಮೀಬಿಯಾದಿಂದ ತಂದು ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಇವನ್ನ ಬಿಡುತ್ತಾರೆ. ಈ ಕ್ವಶನ್ಗೆ ಆನ್ಸರ್ 1. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಹಡಗು ಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ವಾಯುಯಾನ ಸಾಗಣೆ ಮತ್ತು ಅತ್ಯಂತ ದೊಡ್ಡದಾದ
ಅತ್ಯಂತ ದೊಡ್ಡದಾದ ಯುದ್ಧದ ಹಡಗು INS ವಿಕ್ರಾಂತನ್ನು ನಿರ್ಮಿಸಲಾಯಿತು ಅಂತ ಕೇಳಿದ್ದಾನೆ. ಅಂದರೆ ಈ ಕೆಲವು ಹಡಗುಕಟ್ಟೆಗಳನ್ನು ಕೊಟ್ಟಿದ್ದಾನೆ. ಹಿಂದೂಸ್ತಾನ್ ಹಡಗುಕಟ್ಟೆ ನಿಯಮಿತ, ಕೊಚ್ಚಿನ್ ಹಡಗುಕಟ್ಟೆ ನಿಯಮಿತ, ಗೋವಾ ಹಡಗುಕಟ್ಟೆ ನಿಯಮಿತ, ABG ಹಡಗುಕಟ್ಟೆ ನಿಯಮಿತ. ಈ ಯಾವ ಹಡಗುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ವಾಯುಯಾನ ಸಾಗಣೆ ಮತ್ತು ಅತ್ಯಂತ ದೊಡ್ಡದಾದ ಯುದ್ಧದ ಹಡಗು INS ವಿಕ್ರಾಂತನ್ನು ನಿರ್ಮಿಸಲಾಯಿತು ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಕೊಚ್ಚಿನ್ ಹಡಗುಕಟ್ಟೆ ನಿಯಮಿತದಲ್ಲಿ. ಹೌದು, INS ವಿಕ್ರಾಂತ್ ಅನ್ನು ಕೇರಳದ ಕೊಚ್ಚಿಯಲ್ಲಿರುವ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಅಥವಾ ಹಡಗುಕಟ್ಟೆ ನಿಯಮಿತದಲ್ಲಿ ನಿರ್ಮಿಸಲಾಯಿತು. ಇದು ಭಾರತದ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಒಂದಾಗಿದೆ. ಯಾವುದು INS ವಿಕ್ರಾಂತ್ ಇದೆಯಲ್ಲ, ಭಾರತದ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಒಂದು ಮತ್ತು ಸ್ವದೇಶಿ ತಂತ್ರಜ್ಞಾನ ಮತ್ತು ಸಾಮರ್ಥ್ಯದ ಮಹತ್ವದ ಸಂಕೇತವಾಗಿ ಇದನ್ನು ಏನು ಮಾಡಲಾಗಿದೆ, ನಿರ್ಮಿಸಲಾಗಿದೆ. ಇದನ್ನು 2022ರಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಸೊ ಈ ಒಂದು ಯುದ್ಧ ವಿಶಿಷ್ಟ ವಾಯುಯಾನ ಸಾಗಣೆ ಮತ್ತು ಅತ್ಯಂತ ದೊಡ್ಡದಾದ ಯುದ್ಧದ ಹಡಗನ್ನು INS ವಿಕ್ರಾಂತನ್ನು ಕೇರಳದ ಕೊಚ್ಚಿನ್ ಹಡಗುಕಟ್ಟೆಯ ನಿಯಮಿತದಲ್ಲಿ ನಿರ್ಮಿಸಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಕಾಚಲ್ ದ್ವೀಪದ ಬಗ್ಗೆ ಇದೆ. ಕಾಚಲ್ ದ್ವೀಪ. ಸೊ ಕಾಚಲ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಾಚಲ್ ದ್ವೀಪವು ಭಾರತದ ನಿಕೋಬಾರ್ ದ್ವೀಪ ಸಮೂಹದ ಭಾಗವಾಗಿದೆ. ಈ ಸ್ಟೇಟ್ಮೆಂಟ್ ಸರಿನಾ? ಹಾಗೆಯೇ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಆರ್ಗನೈಸೇಷನ್ ಇತ್ತೀಚೆಗೆ ನಡೆಸಿದ ಅಧ್ಯಯನದ ಫಲಿತವು ಈ ದ್ವೀಪದ 90%ಕ್ಕಿಂತ ಹೆಚ್ಚಿನ ಮ್ಯಾಂಗ್ರೋವ್ ಸುನಾಮಿಯಿಂದ ನಾಶವಾಗಿದೆ ಎಂದು ಹೇಳುತ್ತದೆ. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ? 1, 2 ಸರಿನಾ? 1 ಮತ್ತು 2 ಸರಿನಾ? 1 ಅಥವಾ 2 ಅಲ್ವಾ ಅಂತ. ಓಕೆ, ಈ ಪ್ರಶ್ನೆಗೆ ಸಂಬಂಧಪಟ್ಟಿದೆ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಸಂಬಂಧಪಟ್ಟಿದೆ. ಏನಪ್ಪ ಅಂದರೆ ಮೊದಲನೇ ಸ್ಟೇಟ್ಮೆಂಟು, ಕಚಾಲ್ ದ್ವೀಪವು ಭಾರತ ನಿಕೋಬಾರ್ ದ್ವೀಪದ ಸಮೂಹವಾಗಿದೆ. ಖಂಡಿತ ಈ ದ್ವೀಪವು ಗ್ರೇಟ್ ನಿಕೋಬಾರ್ ದ್ವೀಪ ಸಮೂಹದ ಒಂದು ಭಾಗವಾಗಿದೆ. ಜೊತೆಗೆ ಇದು ಆಡಳಿತಾತ್ಮಕವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದೆ. ಕಾಚಲ್ ದ್ವೀಪವು ಏನಿದೆ, ಇದು ಗ್ರೇಟ್ ನಿಕೋಬಾರ್ ದ್ವೀಪ ಸಮೂಹದ ಒಂದು ಭಾಗ, ಜೊತೆಗೆ ಆಡಳಿತಾತ್ಮಕವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದೆ. ಈ ಸ್ಟೇಟ್ಮೆಂಟು ಸರಿ. ಎರಡನೇ ಸ್ಟೇಟ್ಮೆಂಟ್ ಏನು? ನಾಸಾ ಏನಿದೆ, ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಆರ್ಗನೈಸೇಷನ್ ಇತ್ತೀಚೆಗೆ ನಡೆಸಿದ ಅಧ್ಯಯನದ ಫಲಿತಾಂಶವು ಈ ದ್ವೀಪದ 90%ಕ್ಕಿಂತ ಹೆಚ್ಚಿನ ಮ್ಯಾಂಗ್ರೋವ್ ಏನಿದೆ ಸುನಾಮಿಯಿಂದ ನಾಶವಾಗಿದೆ ಎಂದು ಹೇಳುತ್ತೆ. ಓಕೆ, ಈ ಸ್ಟೇಟ್ಮೆಂಟು ಸಹ ಸರಿ. 2004ರಲ್ಲಿ ಏನು ಸುನಾಮಿ ಬಂತು, 2004ರಲ್ಲಿ ಏನು ಸುನಾಮಿ ಬಂತಲ್ವಾ, ಈ ಸುನಾಮಿ ಬಂದ ನಂತರ ನಾಸಾ ಕೆಲವು ಅಧ್ಯಯನಗಳನ್ನು ನಡೆಸುತ್ತೆ. ಸೊ ಅದರಲ್ಲಿ ಕಚಾಲ್ ದ್ವೀಪದಲ್ಲಿನ ಮ್ಯಾಂಗ್ರೋವ್ ಅರಣ್ಯದಲ್ಲಿ ಗಣನೀಯ ಭಾಗವು ಏನಾಗುತ್ತೆ, ನಾಶವಾಗುತ್ತೆ ಅಂತೇಳಿ ನಾಸಾ ದೃಢಪಡಿಸಿದೆ. 2004ರ ಸುನಾಮಿಯ ನಂತರ ನಾಸಾ ನಡೆಸಿದ ಅಧ್ಯಯನಗಳ ಪ್ರಕಾರ ಕಚಾಲ್ ದ್ವೀಪದಲ್ಲಿನ ಮ್ಯಾಂಗ್ರೋವ್ ಅರಣ್ಯದ ಗಣನೀಯ ಭಾಗವು ಏನಾಗಿದೆ, ನಾಶವಾಗಿದೆ ಅಂತೇಳಿ ಅದು ದೃಢಪಡಿಸಿದೆ. ಸಮುದ್ರ ಮಟ್ಟದ ಏರಿಕೆ ಮತ್ತು ಉಪ್ಪು ನೀರು ನುಗ್ಗಿದ ಪರಿಣಾಮವಾಗಿ ಈ ಹಾನಿ ಸಂಭವಿಸಿದೆ. ಅಧ್ಯಯನಗಳು ಉಪಗ್ರಹ ಚಿತ್ರಗಳನ್ನು ಬಳಸಿ ಈ ಭಾರೀ ಪ್ರಮಾಣದ ಹಾನಿಯನ್ನು ಅಂದಾಜು ಮಾಡಿದೆವು ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ, ಈ ಸ್ಟೇಟ್ಮೆಂಟು ಸರಿ. ಆನ್ಸರ್ ಏನಾಗುತ್ತೆ, 1 ಮತ್ತು 2 ಸರಿ ಆಗ್ತವೆ. ನೆಕ್ಸ್ಟ್ ಕ್ವಶನ್, 14ನೇ ಪ್ರಶ್ನೆ ಏನಿದೆ, ಪ್ರತಿಪಾದನೆ ಇದೆ, ಕಾರಣ ಇದೆ. ಕೇನ್ ಮತ್ತು ಬೆಟ್ವಾ ನದಿಗಳನ್ನು ಜೋಡಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ಕೇನ್ ಬೆಟ್ವಾ ಜೋಡಣೆ ಪ್ರಾಧಿಕಾರವನ್ನು ರಚಿಸಿದೆ. ಕಾರಣ ಏನಪ್ಪ ಅಂದರೆ ಈ ಯೋಜನೆಯು ಬೆಟ್ವಾ ನದಿಯ ಹೆಚ್ಚಿನ ನೀರನ್ನು ಕೇನ್ ನದಿಗೆ ಕೆನಾಲ್ನಿಂದ ವರ್ಗಾಯಿಸುವ ಮೂಲಕ ಪೆನ್ನಾ ಹುಲಿ ರಿಸರ್ವ್ನ ವನ್ಯಜೀವಿಗಳಿಗಾಗಿ ನೀರು ಒದಗಿಸುವ ಗುರಿಯನ್ನು ಹೊಂದಿದೆ. ಸೊ ಇದಕ್ಕೆ ಯಾವ್ದು ಆನ್ಸರ್ ಸರಿ? ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ. ಕಾರಣವು ಪ್ರತಿಪಾದನೆಗೆ ಸರಿಯಾದ ವಿವರಣೆಯಾಗಿದೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಪ್ರತಿಪಾದನೆ ಸರಿಯಾದ ವಿವರಣೆ ಅಲ್ಲ. ಸರಿ, ಕಾರಣ ತಪ್ಪು. ಪ್ರತಿಪಾದನೆ ಮತ್ತು ಕಾರಣ ಎರಡೂ ತಪ್ಪು. ಇಲ್ಲೇನಿದೆ, ಕೇನ್ ಮತ್ತು ಬೆಟ್ವಾ ನದಿಗಳ ಒಂದು ಜೋಡಣೆ ಬಗ್ಗೆ ಇದೆ. ಏನಿದೆ ಮೊದಲ ಸ್ಟೇಟ್ಮೆಂಟು, ಕೇಂದ್ರ ಸರ್ಕಾರವು ಕೆನ್ವಾ ಮತ್ತು ಬೆಟ್ವಾ ನದಿಗಳನ್ನು ಜೋಡಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು
ಕೇನ್ ಬೆಟ್ವಾ ಜೋಡಣೆ ಪ್ರಾಧಿಕಾರವನ್ನು ರಚಿಸಿದೆ. ಓಕೆ, ಈ ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ. ನದಿ ಜೋಡಣೆ ಯೋಜನೆಗಳ ಸಮನ್ವಯ ಮತ್ತು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲಿಕ್ಕೋಸ್ಕರ ಸರ್ಕಾರವು ಒಂದು ಪ್ರಾಧಿಕಾರವನ್ನು ಸ್ಥಾಪಿಸಿದೆ. ಸೊ ಹಾಗಾಗಿ ಈ ಕೆನ್ ಬೆಟ್ವಾ ಯೋಜನೆ ನಿರ್ವಹಿಸಲು ನಿರ್ದಿಷ್ಟ ಪ್ರಾಧಿಕಾರವನ್ನು ರಚಿಸಲಾಗಿದೆ. ಹಾಗಾಗಿ ಪ್ರತಿಪಾದನೆಯೇ ಸರಿ. ಇನ್ನು ಕಾರಣ ಏನಿದೆ, ಈ ಯೋಜನೆಯು ಬೆಟ್ವಾ ನದಿಯ ಹೆಚ್ಚಿನ ನೀರನ್ನು ಕೆನಾಲ್ನಿಂದ ವರ್ಗಾಯಿಸುವ ಮೂಲಕ ಪೆನ್ನಾ ಹುಲಿ ರಿಸರ್ವ್ ವನ್ಯಜೀವಿಗಳಿಗಾಗಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ತಪ್ಪು. ಈ ಸ್ಟೇಟ್ಮೆಂಟು ತಪ್ಪು. ಕಾರಣ ತಪ್ಪು. ಆ್ಯಕ್ಚುಲಿ ಆ ಯೋಜನೆ ಪ್ರಾಧಿಕಾರ ರಚನೆ ಮಾಡಿದೆ, ಬಟ್ ಕೊಟ್ಟಿರುವಂಥ ಕಾರಣ ತಪ್ಪು. ಯಾಕಪ್ಪ ಅಂದರೆ ಈ ಯೋಜನೆಯ ಮುಖ್ಯ ಗುರಿ ಕೇನ್ ನದಿಯ ಹೆಚ್ಚುವರಿ ನೀರನ್ನು, ಈ ಕೇನ್ ನದಿ ಇದೆಯಲ್ಲ, ಈ ನದಿಯ ಹೆಚ್ಚುವರಿ ನೀರನ್ನು ಏನು ಮಾಡುತ್ತೆ, ಆ ಹೆಚ್ಚುವರಿ ನೀರನ್ನು ಹೊಂದಿರೋದ್ರಿಂದ ಬೆಟ್ವಾ ನದಿಗೆ ವರ್ಗಾಯಿಸುವುದು. ಓಕೆ, ಇದರ ವಿರುದ್ಧವಾಗಿ ಇಲ್ಲ. ಸೊ ಹಾಗಾಗಿ ಕೇನ್ ನದಿಯ ಹೆಚ್ಚುವರಿ ನೀರನ್ನು ಹೊಂದಿದ್ದು ಬೆಟ್ವಾ ಜಲಾನಯ ಪ್ರದೇಶವು ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ. ಅಲ್ಲದೆ ಈ ಯೋಜನೆ ಪೆನ್ನಾ ಹುಲಿ ಸಂರಕ್ಷಿತ ಪ್ರದೇಶದ ಪರಿಸರ ವ್ಯವಸ್ಥೆಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಓಕೆ, ವೆರಿ ಇಂಪಾರ್ಟೆಂಟು. ಈ ಯೋಜನೆ ಇದೆಯಲ್ಲ, ಪೆನ್ವಾ ಟೈಗರ್ ರಿಸರ್ವ್ ವನ್ಯಜೀವಿಗಳಿಗೆ ಈ ಯೋಜನೆಯಿಂದ ಅದರ ಒಂದು ಪರಿಸರ ವ್ಯವಸ್ಥೆಗೆ ಹಾನಿ ಆಗ್ತಾ ಇದೆ ಅಂತೇಳಿ ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಲ್ಲಿ ನೀರು ಒದಗಿಸುವ ಗುರಿ ಯಾವುದೇ ರೀತಿಯಲ್ಲಿ ಗುರಿಯನ್ನು ಹೊಂದಿದೆ ಅನ್ನೋದು ಸುಳ್ಳು. ಹಾಗಾಗಿ ಈ ಯೋಜನೆ ಮುಖ್ಯವಾಗಿ ಕೇನ್ನ ಹೆಚ್ಚುವರಿ ನೀರನ್ನು ಕೆನಾಲ್ ಮುಖಾಂತರ ಬೆಟ್ವಾ ನದಿಗೆ ಹರಿಸುವ ಒಂದು ಪ್ರಮುಖ ಯೋಜನೆ. ಇದರಿಂದ ಪೆನ್ನಾ ಹುಲಿ ರಿಸರ್ವ್ ಅಪಾಯಕ್ಕೆ ಒಳಗಾಗಿದೆ ಅಂತೇಳಿ ಪರಿಸರವಾದಿಗಳು ಏನು ಮಾಡ್ತಾ ಇದ್ದಾರೆ, ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಪ್ರತಿಪಾದನೆಗೆ ಈ ಕಾರಣ ತಪ್ಪಾಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಪ್ರತಿಪಾದನೆ ಸರಿ ಇದೆ, ಆದರೆ ಕಾರಣ ತಪ್ಪಿದೆ. ಸೊ ಹಾಗಾಗಿ ಇದು ಸರಿ ಆನ್ಸರು. ನೆಕ್ಸ್ಟ್ ಕ್ವೆಶನ್. ಈ ಕೆಳಗಿನ ಯುಕ್ರೇನ್ನ ಯಾವ ನೆರೆಯ ದೇಶಗಳು ನ್ಯಾಟೋ ಸದಸ್ಯರಲ್ಲ ಅಂತ ಕೇಳಿದೆ. ಅಂದರೆ ಇಲ್ಲಿ ಕೆಲವು ದೇಶಗಳು ಕೊಟ್ಟಿದ್ದಾನೆ. ಈ ದೇಶಗಳು ಯುಕ್ರೇನ್ನ ನೆರೆಯ ದೇಶಗಳಾಗಿದ್ದಾವೆ. ಈ ಎಲ್ಲವೂ ಯುಕ್ರೇನ್ನ ನೆರೆ ದೇಶಗಳು. ಸೊ ಆ ನೆರೆ ದೇಶಗಳಲ್ಲಿ ಕೆಲವು ದೇಶಗಳು ನ್ಯಾಟೋ ಸದಸ್ಯತ್ವವನ್ನು ಪಡೆದಿದ್ದಾವೆ. ಒಂದು ದೇಶ ಮಾತ್ರ ನ್ಯಾಟೋ ಸದಸ್ಯ ಅಲ್ಲ. ಅದು ಯಾವುದು ಅಂತ ಕೇಳಿದ್ದಾನೆ. ಮೊದಲನೇದಾಗಿ ಫಸ್ಟ್ನೇ ದೇಶ ಯಾವುದು, ಮಾಲ್ಡೋವಾ ಇದೆಯಲ್ಲ, ಇದು ಉಕ್ರೇನ್ನ ನೆರೆಯ ದೇಶವಾದರೂ ಸಹ ಇದು ನ್ಯಾಟೋ ಸದಸ್ಯತ್ವವನ್ನು ಪಡೆದಿಲ್ಲ. ಸೊ ಈ ಕೆಳಗಿನ ಯುಕ್ರೇನ್ನ ಯಾವ ನೆರೆಯ ದೇಶಗಳು ನ್ಯಾಟೋ ಸದಸ್ಯರಲ್ಲ ಅಂದರೆ, ಸೊ ಮಾಲ್ಡೋವಾ ಫಸ್ಟ್ ಬರುತ್ತೆ. ಮಾಲ್ಡೋವಾ ಉಕ್ರೇನ್ನ ಪಕ್ಕದ ದೇಶನೇ. ಉಕ್ರೇನ್ ಇದೆಯಲ್ಲ, ಯುಕ್ರೇನು ಅದರ ನೆರೆಯ ದೇಶವಾಗಿದ್ದರೂ ನ್ಯಾಟೋ ಸದಸ್ಯ ರಾಷ್ಟ್ರವಲ್ಲ. ಸ್ಲೋವಾಕಿಯಾ ಇದು ನ್ಯಾಟೋ ಮೆಂಬರು. ರೊಮೇನಿಯಾ ನ್ಯಾಟೋ ಮೆಂಬರು. ಹಾಗೆಯೇ ಹಂಗೇರಿ ಸಹ ನ್ಯಾಟೋ ಸದಸ್ಯ ರಾಷ್ಟ್ರ. ಸೊ ಹಾಗಾಗಿ ಕೊಟ್ಟಿರೋ ಕ್ವಶನ್ ಆನ್ಸರ್ ಏನಾಗುತ್ತೆ, ಮಾಲ್ಡೋವಾ ಅನ್ನೋ ಉಕ್ರೇನ್ನ ನೆರೆಯ ದೇಶ ನ್ಯಾಟೋ ಸದಸ್ಯತ್ವವನ್ನು ಪಡೆದಿಲ್ಲ. ಉಳಿದಂತೆ 3 ದೇಶಗಳು ಯಾವುವು, ಸ್ಲೋವಾಕಿಯಾ, ರೊಮೇನಿಯಾ, ಹಂಗೇರಿ, ಇವು 3 ಸಹ ಉಕ್ರೇನ್ನ ನೆರೆಯ ದೇಶವಾಗಿದ್ದರು, ಪಕ್ಕ ದೇಶವಾಗಿದ್ದರು. ಇವು 3 ಸಹ ನ್ಯಾಟೋ ಸದಸ್ಯತ್ವವನ್ನು ಪಡೆದಿದ್ದಾವೆ. ಓಕೆ, ನ್ಯಾಟೋ ಅಂದ್ರೇನು, ಉತ್ತರ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಕನ್ನಡದಲ್ಲಿ ಏನಂತಾರೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಅರಿಬೋದು. ನ್ಯಾಟೋ ಸದಸ್ಯ ರಾಷ್ಟ್ರಗಳು ಯಾವೆಲ್ಲವು, ಸ್ಲೋವಾಕಿಯಾ, ರೊಮೇನಿಯಾ, ಹಂಗೇರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಹೊಂದಿಸಿ ಬರೆಯಿರಿ ಕ್ವಶನ್. ಇದು ಏನಿದೆ, ಕೆಲವು ಸಮ್ಮೇಳನಗಳನ್ನು ಕೊಟ್ಟಿದ್ದಾರೆ ಅಥವಾ ಸಮಾವೇಶಗಳು ಕೊಟ್ಟಿದ್ದಾರೆ, ಅವಕ್ಕೆ ನಡೆದ ಸ್ಥಳ ಕೊಟ್ಟಿದ್ದಾರೆ. 13ನೇ ಪೀಟರ್ಬರ್ಗ್ ಹವಾಮಾನ ಚರ್ಚೆ, 65ನೇ CPC ಕಾಮನ್ವೆಲ್ತ್ ಸಂಸದೀಯ ಸಮಾವೇಶ, 22ನೇ ಶಾಂಘೈ ಸಹಕಾರ ಸಂಸ್ಥೆ ಸಮಾವೇಶ ಅಥವಾ ಸಮಾವೇಶ ಶೃಂಗಸಭೆ ಅಂತಲೇ ಕರಿಬೋದು. ಗುಂಪು G7 ಸಮಾವೇಶ 2022 ಕೊಟ್ಟಿದ್ದಾನೆ. ಸೊ ಮೊದಲೇದು ಎಲ್ಲಿ, 13ನೇ ಪೀಟರ್ಬರ್ಗ್ಸ್ ಹವಾಮಾನ ಚರ್ಚೆ ನಡೆದದ್ದು ಎಲ್ಲಿ ಅಂತ ಕೇಳಿದ್ದಾನೆ. ಸೊ 13ನೇ ಪೀಟರ್ಬರ್ಗ್ ಹವಾಮಾನ ಚರ್ಚೆ ಅಥವಾ ಕ್ಲೈಮೇಟ್ ಚೇಂಜ್ ಬಗ್ಗೆ ನಡೆದಂಥ ಚರ್ಚೆ ನಡೆದದ್ದು ಎಲ್ಲಪ್ಪ ಅಂದರೆ 2022ರಲ್ಲಿ. ಅದು ಎಲ್ಲಪ್ಪ ಅಂದರೆ ಬರ್ಲಿನ್ನಲ್ಲಿ. ಸೊ ನೆಕ್ಸ್ಟು 65ನೇ ಕಾಮನ್ವೆಲ್ತ್ ಸಂಸದೀಯ ಸಮಾವೇಶ ನಡೆದದ್ದು ಎಲ್ಲಿ ಅಂದರೆ 2022ರಲ್ಲಿ ಹ್ಯಾಲಿಫ್ಯಾಕ್ಸಲ್ಲಿ. ಇನ್ನು 22ನೇ ಶಾಂಘೈ ಸಹಕಾರ ಸಂಸ್ಥೆ ಸಮಾವೇಶ ನಡೆದದ್ದು ಎಲ್ಲಪ್ಪ ಅಂದರೆ 2022ರಲ್ಲಿ ಎಲ್ಲಿ, ಎಲ್ಲಪ್ಪ ಅಂದರೆ ಉಜ್ಬೇಕಿಸ್ತಾನನ ಸಮರ್ಕಂಡಲ್ಲಿ. ಓಕೆ, ಇದು ನಡೆದದ್ದಲ್ಲಿ ಬರ್ಲಿನ್ನಲ್ಲಿ, ಇದು ನಡೆದು ಹ್ಯಾಲಿಫ್ಯಾಕ್ಸಲ್ಲಿ.
ಇದು ನಡೆದು ಉಜ್ಬೆಕಿಸ್ತಾನ್ನ ಸಮರ್ಕಂಡ್ನಲ್ಲಿ. ಇನ್ನು G7 ಶೃಂಗಸಭೆ ನಡೆದಿದ್ದು 2022ರಲ್ಲಿ ಅಂದರೆ ಅದು ಜರ್ಮನಿಯ ಸ್ಕಾಲ್ ಎಲ್ಮೌ ಬವೇರಿಯಾದಲ್ಲಿ. ಓಕೆ, ಸ್ಕಾಲ್ ಎಲ್ಮೌ ಬವೇರಿಯಾದಲ್ಲಿ. ಸೊ ಒಂದನೇದಕ್ಕೆ 2, ಎರಡನೇದಕ್ಕೆ 1, ಮೂರನೇದಕ್ಕೆ 3, ನಾಲ್ಕನೇದಕ್ಕೆ 4. ಸೊ ಆನ್ಸರ್ ಏನಾಗುತ್ತೆ, ಇದಕ್ಕೆ 2 ಆಗುತ್ತೆ. ಆನ್ಸರ್ ಏನಾಗುತ್ತೆ, 2 ಆಗುತ್ತೆ. ಓಕೆ, ಸೊ 13ನೇ ಪೀಟರ್ಬರ್ಗ್ಸ್ ಹವಾಮಾನ ಚರ್ಚೆ ನಡೆದದ್ದು ಬರ್ಲಿನ್ನಲ್ಲಿ. 65ನೇ ಕಾಮನ್ವೆಲ್ತ್ ಸಂಸದೀಯ ಸಮಾವೇಶ ನಡೆದು ಹ್ಯಾಲಿಫ್ಯಾಕ್ಸಲ್ಲಿ. 22ನೇ ಶಾಂಘೈ ಸಹಕಾರ ಸಮಾವೇಶ ಸಮರ್ಕಂಡ್ ಉಜ್ಬೆಕಿಸ್ತಾನದಲ್ಲಿ ಬರುತ್ತದೆ. ಉಜ್ಬೆಕಿಸ್ತಾನದ ಸಮರ್ಕಂಡ್ನಲ್ಲಿ. G7 ಸಮಾವೇಶ ನಡೆದದ್ದು ಎಲ್ಲಿ, ಜರ್ಮನಿಯ ಸ್ಕಾಲ್ ಎಲ್ಮೌ ಬವೇರಿಯಾದಲ್ಲಿ. ಓಕೆ, ಆನ್ಸರ್ A2, B1, C3, D4. ಓಕೆ, ನೆಕ್ಸ್ಟ್ ಕ್ವೆಶನ್, ಪ್ರತಿಪಾದನೆ ಮತ್ತು ಕಾರಣ ಏನಿದೆ. ಫಸ್ಟ್ನೇ ಪ್ರತಿಪಾದನೆ, ರಷ್ಯಾ ಉಕ್ರೇನ್ ಯುದ್ಧದ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆಯು ವಿಪರೀತವಾಗಿ ಹೆಚ್ಚಿದೆ. ಕಾರಣ, ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ಗಳು ಗೋಧಿಯ ಜಾಗತಿಕ ರಫ್ತಿನ ಕಾಲು ಭಾಗ ಸಹಯೋಗವನ್ನು ಹೊಂದಿದ್ದವು. ಫಸ್ಟ್ನೇ ಪ್ರತಿಪಾದನೆ ಏನಿದೆ, ರಷ್ಯನ್ ಉಕ್ರೇನ್ ಯುದ್ಧ ಪ್ರಾರಂಭವಾದ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ವಿಪರೀತವಾಗಿ ಹೆಚ್ಚಿದೆ. ಹೌದು, ಈ ಸ್ಟೇಟ್ಮೆಂಟು, ಈ ಪ್ರತಿಪಾದನೆ ಏನಿದೆ ಸರಿ ಇದೆ. ಯಾಕಪ್ಪ ಅಂದರೆ ಈ ಎರಡೂ ದೇಶಗಳು ಜಗತ್ತಿನ ಪ್ರಮುಖ ಗೋಧಿ ರಫ್ತುದಾರರಾಗಿದ್ದವು. ಜೊತೆಗೆ ರಫ್ತುದಾರರಾಗಿರೋದ್ರಿಂದ ಪೂರೈಕೆಯ ಕೊರತೆ ಉಂಟಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ಏನಾಯಿತು, ಗಣನೀಯವಾಗಿ ಏರಿತು. ಕಾರಣ, ರಷ್ಯಾ ಉಕ್ರೇನ್ ಯುದ್ಧ. ಇವೆರಡೂ ದೇಶಗಳಿದ್ದಾವಲ್ವ, ಜಗತ್ತಿನ ಪ್ರಮುಖ ಗೋಧಿ ರಫ್ತುದಾರರಾದ್ದರಿಂದ ಪೂರೈಕೆಯ ಕೊರತೆ ಉಂಟಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ಏನಾಯಿತು, ಗಣನೀಯವಾಗಿ ಏರಿತು. ಇನ್ನು ಕಾರಣ ಏನಪ್ಪ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ಗೋಧಿಯ ಜಾಗತಿಕ ರಫ್ತಿನ ಕಾಲು ಭಾಗ ಸಹಯೋಗವನ್ನು ಹೊಂದಿದ್ದವು. ಸೊ ಅಂದರೆ ಕಾರಣ ಏನಪ್ಪ ಅಂದರೆ ಅವು ಸಹಯೋಗನ ಎರಡನ್ನು ಹೊಂದಿದ್ದು. ಕರೆಕ್ಟ್, ಈ ಸ್ಟೇಟ್ಮೆಂಟು ಸಹ ಸರಿ. ಯಾಕಂದರೆ ರಷ್ಯಾ ಮತ್ತು ಉಕ್ರೇನ್ ಪ್ರಮುಖ ಗೋಧಿ ರಫ್ತುದಾರವಾಗಿರುವುದರಿಂದಲೇ ಯುದ್ಧದಿಂದಾಗಿ ರಫ್ತಿನ ಅಡಚಣೆ ಉಂಟಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಗೋಧಿ ಸಪ್ಲೈ ಏನಾಯಿತು, ಕಡಿಮೆ ಆಯಿತು. ಆಟೋಮೆಟಿಕ್ಕಾಗಿ ಗೋಧಿಯ ಬೆಲೆ ಏರಿಕೆ ಕಾಣ್ತು. ಆದ್ದರಿಂದ ಇಲ್ಲಿ ಕೊಟ್ಟಿರೋದ್ರಲ್ಲಿ ಏನಾಗುತ್ತೆ, ಪ್ರತಿಪಾದನೆ ಎ ಏನಿದೆ ಸರಿ ಇದು. ಅದಕ್ಕೆ ಕಾರಣ ಕೊಟ್ಟಿರೋ 6 ಸಹ ಸರಿ ಇದೆ. ಸೊ ಆನ್ಸರ್ ಏನಾಗುತ್ತೆ, ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ. ಕಾರಣವು ಪ್ರತಿಪಾದನೆ ಸರಿಯಾದ ವಿವರಣೆಯಾಗಿದೆ 1. ಓಕೆ, ಈ ನೆಕ್ಸ್ಟ್ ಕ್ವೆಶನ್, COP26 ಸಮ್ಮೇಳನ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, COP26 ಸಭೆಯು 2021 ನವೆಂಬರ್ನಲ್ಲಿ ಗ್ಲಾಸ್ಗೋನಲ್ಲಿ ನಡೆಯಿತು. ಭಾರತವು 2030ರ ಒಳಗಾಗಿ ಕಾರ್ಬನ್ ಎಮಿಷನ್ನನ್ನು 50%ಕ್ಕಿಂತ ಕಡಿಮೆ ತಗ್ಗಿಸುತ್ತೇನೆ ಎಂದು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿತು. 2030ರ ಒಳಗಾಗಿ 500 ಗಿಗಾವ್ಯಾಟ್ ಪಳೆಯುಳಿಕೆ ಇಲ್ಲದ ಇಂಧನ ಅಳವಡಿಸಿಕೊಳ್ಳುವುದಾಗಿಯೂ ಸಹ ಭಾರತ ಪ್ರತಿಜ್ಞೆ ಮಾಡಿದೆ. ಈ 3 ಸ್ಟೇಟ್ಮೆಂಟಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಸರಿ ಅನ್ನೋದು ಕ್ವೆಶನ್. ಓಕೆ, ನೋಡ್ತಾ ಹೋಗೋಣ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, COP26 ಸಭೆಯು 2021ರಲ್ಲಿ ನವೆಂಬರ್ನಲ್ಲಿ ಗ್ಲಾಸ್ಗೋದಲ್ಲಿ ನಡೆಯಿತು. ಕರೆಕ್ಟ್, ಈ ಸ್ಟೇಟ್ಮೆಂಟು ಸರಿ. COP26 ಸಭೆ 2021ರಲ್ಲಿ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ನಡೆಯಿತು. ಈ ಸ್ಟೇಟ್ಮೆಂಟು ಸರಿ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಭಾರತ 2030ರ ಒಳಗಾಗಿ ಕಾರ್ಬನ್ ಎಮಿಷನನ್ನು 50%ಕ್ಕಿಂತ ಕಡಿಮೆ ತಗ್ಗಿಸುತ್ತೇನೆ ಎಂದು ಈ ಸಭೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿತು. ಸೊ ಈ ಸ್ಟೇಟ್ಮೆಂಟು ರಾಂಗ್. ಯಾಕಂದರೆ ಭಾರತ ಏನು ಮಾಡಿತು, 2030ರ ಒಳಗೆ ತನ್ನ ಒಟ್ಟು ಕಾರ್ಬನ್ ಹೊರಸೂಸುವಿಕೆಯನ್ನು 1 ಶತಕೋಟಿ ಟನ್ಗಳಷ್ಟು ಕಡಿಮೆ ಮಾಡುವುದಕ್ಕೆ ಪ್ರತಿಜ್ಞೆ ಮಾಡಿತು. 50%ಕ್ಕಿಂತ ಕಡಿಮೆ ತೆಗೆದಂತ ಅಲ್ಲ, ಆದರೆ 2070ರ ಒಳಗೆ 2070ರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು, ನಿವ್ವಳ ಶೂನ್ಯ ಅಂದರೆ ಕಾರ್ಬನ್ ಎಮಿಷನನ್ನು ಸಾಧಿಸುವ ಗುರಿಯನ್ನು ಭಾರತ ಘೋಷಣೆ ಮಾಡುತ್ತೆ. 2070ರಲ್ಲಿ 0 ಮಾಡ್ತೀವಿ ಅಂತೇಳಿ. ಬಟ್ 2030ರೊಳಗೆ 1 ಶತಕೋಟಿ ಟನ್ನಷ್ಟು ಕಡಿಮೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿತು. 50%ಕ್ಕಿಂತ ಕಡಿಮೆ ತಗ್ಗಿಸ್ತೀನಿ ಅಂತ ಹೇಳಲಿಲ್ಲ. ಸೊ ಎರಡನೇ ಸ್ಟೇಟ್ಮೆಂಟ್ ತಪ್ಪು.
ಇನ್ನು ಮೂರನೇ ಸ್ಟೇಟ್ಮೆಂಟು 2030 ಒಳಗಾಗಿ 500 ಗಿಗಾವ್ಯಾಟ್ ಬಳಕೆಯಲ್ಲದ ಇಂಧನ ಅಳವಡಿಸಿಕೊಳ್ಳುವುದಾಗಿ ಸಹ ಭಾರತ ಪ್ರತಿಜ್ಞೆ ಮಾಡಿತು. ಈ ಸ್ಟೇಟ್ಮೆಂಟು ಸರಿ, ಯಾಕಂದರೆ COP26 ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಪಂಚಾಮೃತ ಎಂಬ 5 ಗುರಿಗಳನ್ನು ಘೋಷಣೆ ಮಾಡಿದರು. ಯಾವುವು? ಪಂಚಾಮೃತ ಅಂತೇಳಿ 5 ಗುರಿಗಳನ್ನು ಅವರು ಘೋಷಣೆ ಮಾಡ್ತಾರೆ. ಅದರಲ್ಲಿ 2030 ಒಳಗೆ 500 ಗಿಗಾವ್ಯಾಟ್ ಬಳಕೆ ರಹಿತ ಇಂಧನ ಸಾಮರ್ಥ್ಯವನ್ನು ತಲುಪುವುದು ಒಂದು ಮುಖ್ಯ ಗುರಿಯಾಗಿತ್ತು. ಸೊ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ತಪ್ಪು, ಈ ಸ್ಟೇಟ್ಮೆಂಟ್ ಸರಿ. ಆನ್ಸರ್ ಏನಾಗುತ್ತೆ? 1 ಮತ್ತು 3 ಮಾತ್ರ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್. ಇತ್ತೀಚೆಗೆ ಕರ್ನಾಟಕದ ಕೆಳಗಿನ ಯಾವ ಸ್ಥಳಗಳಲ್ಲಿ ರಾಮ್ ಸೈಟ್ಗಳ ಅಡಿಯಲ್ಲಿ ಸೇರಿಸಲಾಗಿದೆ ಅಂಥೇಳಿ. ಇತ್ತೀಚೆಗೆ ಕರ್ನಾಟಕದ ಕೆಳಗಿನ ಯಾವ ಸ್ಥಳಗಳನ್ನು ರಾಮ್ಸರ್ ಸೈಟ್ಗಳ ಅಡಿಯಲ್ಲಿ ಸೇರಿಸಲಾಗಿದೆ ಅಂದರೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವನ್ನು ಇತ್ತೀಚೆಗೆ ಕರ್ನಾಟಕದ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವನ್ನು ಇತ್ತೀಚೆಗೆ ಯಾವ ಒಂದು ಸ್ಥಳಗಳಲ್ಲಿ ಅಂದರೆ ರಾಮ್ಸರ್ ಸೈಟ್ಗಳಲ್ಲಿ ಅಂದರೆ ರಾಮ್ಸರ್ಗಳ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರಾಮ್ಸರ್ ಸೈಟ್ಗಳ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುವ ಜೋಗು ಪ್ರದೇಶಗಳನ್ನು ಒಳಗೊಂಡಿರ್ತವೆ. ಅದರಲ್ಲಿ ಕರ್ನಾಟಕದ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವನ್ನು ಇತ್ತೀಚೆಗೆ ಸೇರಿಸಿ ಅದನ್ನು ರಾಮ್ಸರ್ ಸೈಟ್ ಅಂತೇಳಿ ಅಥವಾ ರಾಮ್ಸರ್ ತಾಣ ಅಂತೇಳಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವೆಶನ್. ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರಾಗಿದ್ದರು? ಈಸಿ ಡೈರೆಕ್ಟ್ ಕ್ವೆಶನು. ಸೊ ಭಾರತ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರಾಗಿದ್ದರು ಅಂದರೆ ನ್ಯಾಯಮೂರ್ತಿ ಎಂ ಫಾತಿಮಾ ಬೀವಿ ಅವರು ಆಗಿದ್ದರು. ಇವರು 1989ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನ 1989ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡ ಸುಪ್ರೀಂ ಕೋರ್ಟ್ಗೆ ನೇಮಕಗೊಂಡ ಮೊದಲ ಮಹಿಳಾ ನ್ಯಾಯಾಧೀಶರು. ಅವರು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯಕ್ಕೆ ಒಂದು ಪ್ರಮುಖ ಮೈಲುಗಲ್ಲು ಆದರು ಅಂತಲೇ ಹೇಳಲಾಗುತ್ತೆ. ಸೊ ಹಾಗಾಗಿ ಭಾರತ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರಂದರೆ ನ್ಯಾಯಮೂರ್ತಿ ಎಂ ಫಾತಿಮಾ ಬೀವಿ ಅವರು. ಇನ್ನು ನೆಕ್ಸ್ಟ್ ಕ್ವೆಶನ್. ಪ್ರವಾದಿ ಗೀತೆ ಕಾದಂಬರಿಯನ್ನು ಬರೆದವರು ಯಾರು ಅಂತೇಳಿ. ಪ್ರವಾದಿ ಗೀತೆ ಕಾದಂಬರಿಯನ್ನು ಬರೆದವರು ಯಾರು? ಸೊ ಯಾರು? ರುಡ್ಯಾರ್ಡ್ ಕಿಪ್ಲಿಂಗು, ಜುಂಪಾ ಲಹರಿ, ವಿಕ್ರಮ್ ಸೇಠು, ಪಾಲ್ ಲಿಂಚ್ ಅಂತೇಳಿ. ಇದಕ್ಕೆ ಆನ್ಸರ್ ಏನಂದರೆ ಈ ಒಂದು ಪ್ರವಾದಿ ಗೀತೆಯನ್ನು ಬರೆದವರು ಪಾಲ್ ಲಿಂಚ್ ಅಂತೇಳಿ. ಓಕೆ, ಪಾಲ್ ಲಿಂಚ್ ಇದಾರಲ್ಲ, ಇವರು ಐರಿಷ್ನ ಲೇಖಕರು. ಇವರು ಪ್ರಾಫೆಟ್ ಸಾಂಗ್ ಕಾದಂಬರಿಯು ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರದತ್ತ, ಇಂದು ಇಂಗ್ಲೀಷ್ನಲ್ಲಿ ಅಂತಾರೆ ಪ್ರಾಫೆಟ್ ಸಾಂಗ್ ಅಂತ ಕರೀತಾರೆ, ಕನ್ನಡದಲ್ಲಿ ಇದನ್ನು ಪ್ರವಾದಿ ಗೀತೆ ಅಂತ ಕರೀತಾರೆ. ಈ ಕಾದಂಬರಿ ಇದೆಯಲ್ಲ ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರದತ್ತ ಸಾಗುತ್ತಿರುವಂತಹ ಐರ್ಲ್ಯಾಂಡ್ ದೇಶದ ಕಥೆಯನ್ನು ಹೇಳುತ್ತೆ. ಸೊ ಈ ಪ್ರವಾದಿ ಗೀತೆ ಅಥವಾ ಪ್ರಾಫೆಟ್ ಸಾಂಗನ್ನು 2023ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸೊ ಹಾಗಾಗಿ ಇದು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿತ್ತು. ಯಾವುದು? ದ ಪ್ರವಾದಿ ಗೀತೆ ಅಥವಾ ಪ್ರಾಫೆಟ್ ಸಾಂಗ್. ಇದು ಬರೆದವರು ಪಾಲ್ ಲಿಂಚ್, ಇವರೊಬ್ಬ ಐರಿಷ್ ಲೇಖಕರು. ನೆಕ್ಸ್ಟ್, ಭಾರತದ ಒಂದು ಸೆಂಟ್ರಲ್ ಸ್ಕೀಮ್ ಬಗ್ಗೆ ಇದೆ ಕ್ವೆಶನ್ ಇದು. ಭಾರತ ಸರ್ಕಾರವು ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭಿಸಲ್ಪಟ್ಟ ಉದ್ದೇಶವೆಂದರೆ 1. ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವ ಸಲುವಾಗಿ ಈ ಯೋಜನೆ. ನಗರ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವ ಸಲುವಾಗಿ ಈ ಯೋಜನೆ. ನಗರ ಪ್ರದೇಶದಲ್ಲಿ ಸರ್ಕಾರ ಒಡೆತನದ ಆಸ್ತಿಯ ಸ್ಪಷ್ಟ ಮಾಲೀಕತ್ವ ಸ್ಥಾಪಿಸುವ ಸಲುವಾಗಿ. ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕ ವಲಯದ ಕಂಪನಿಗಳ ಮಾಲೀಕತ್ವ ಆಸ್ತಿ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವ ಸಲುವಾಗಿ ಅಂತೇಳಿ. ಸೊ ಆನ್ಸರ್ ಏನಿದೆ? ಈಸಿ ಕ್ವೆಶನ್ ಇದು. ಒಂದು ಸ್ಕೀಮು ಓದಿಕೊಂಡಿದ್ರೆ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವುದಾಗಿದೆ. ಏನಪ್ಪ ಈ ಸ್ವಾಮಿತ್ವ ಈ ಯೋಜನೆ ವಿಸ್ತೃತ ರೂಪ ಏನಪ್ಪ ಅಂದರೆ ಸ್ವಾಮಿತ್ವ SVAMITVA ಸ್ವಾಮಿತ್ವ ಅಂತ ಶಾರ್ಟ್ ಫಾರ್ಮಲ್ಲಿ ಇದನ್ನು SVAMITVA. ಎಸ್ ಅಂದರೆ ಸರ್ವೆ ಆಫ್ ವಿಲೇಜ್, ಸರ್ವೆ ಆಫ್ ವಿಲೇಜ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವಿಂಗ್
ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅಂತ. ಸ್ವಾಮಿತ್ವ ಅರ್ಥ ಏನಪ್ಪ ಅಂದರೆ ಎಸ್ ಅಂದರೆ ಸರ್ವೆ, ವಿ ಎ ಅಂದರೆ ವಿಲೇಜ್, ಆ್ಯಂಡ್ ಎಮ್ ಅಂದರೆ ಮ್ಯಾಪಿಂಗ್, ವಿತ್ ಐ ಅಂದರೆ ಇಂಪ್ರೂವೈಸ್ಡ್ ಟೆಕ್ನಾಲಜಿ, ಟಿ ಅಂದರೆ ಟೆಕ್ನಾಲಜಿ, ವಿ ಅಂದರೆ ವಿಲೇಜ್ ಏರಿಯಾ ಅಂದರೆ ಸರ್ವೆ ಆಫ್ ವಿಲೇಜ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ. ಸರ್ವೆ ಆಫ್ ವಿಲೇಜ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಗ್ರಾಮಗಳ ಸಮೀಕ್ಷೆ ಮತ್ತು ಗ್ರಾಮ ಪ್ರದೇಶಗಳಲ್ಲಿ ಸುಧಾರಿತ ತಂತ್ರಜ್ಞಾನದೊಂದಿಗೆ ನಕ್ಷೆ ತಯಾರಿಸೋದಂತ ಅರ್ಥ. ಸೊ ಈ ಯೋಜನೆ ಪ್ರಮುಖವಾಗಿ ಪಂಚಾಯತ್ ರಾಜ್ ಸಚಿವಾಲಯದಿಂದ ಜಾರಿಗೊಳಿಸಲಾಗುತ್ತೆ. ಇದರ ಪ್ರಮುಖ ಉದ್ದೇಶ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿನ ಜನವಸತಿಯ ಭೂಮಿಯನ್ನು ಅಂದರೆ ಗ್ರಾಮಠಾಣವನ್ನು ಸರ್ವೆ ಮಾಡಿ ಅಲ್ಲಿನ ಮನೆ ಮಾಲೀಕರಿಗೆ ಅವರ ಆಸ್ತಿ ಮಾಲೀಕತ್ವ ದೃಢೀಕರಿಸುವ ಪ್ರಾಪರ್ಟಿ ಕಾರ್ಡ್ ಏನಂತ ಕರಿತೀವಿ, ಪ್ರಾಪರ್ಟಿ ಕಾರ್ಡ್ ಆಸ್ತಿ ಹಕ್ಕುಪತ್ರವನ್ನು ನೀಡುವುದಾಗಿದೆ. ಇದು ಗ್ರಾಮೀಣ ನಾಗರಿಕರಿಗೆ ತಮ್ಮ ಆಸ್ತಿಯನ್ನು ಆರ್ಥಿಕ ಸ್ವತ್ತಾಗಿ ಬಳಸಲು, ಉದಾಹರಣೆಗೆ ಬ್ಯಾಂಕ್ ಸಾಲ ಪಡೆಯಲು ಮತ್ತು ಆಸ್ತಿ ಸಂಬಂಧಿತ ವಿವಾದಗಳನ್ನು ಕಡಿಮೆ ಮಾಡಲು ಈ ಒಂದು ಸ್ವಾಮಿತ್ವ ಯೋಜನೆ ತುಂಬ ಸಹಕಾರಿಯಾಗಿದೆ. ಸೊ ಭಾರತ ಸರ್ಕಾರ ಸ್ವಾಮಿತ್ವ ಯೋಜನೆ ಪ್ರಾರಂಭಿಸಲ್ಪಟ್ಟ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವ ಸಲುವಾಗಿ. ಓಕೆ, ನೆಕ್ಸ್ಟ್ ಕ್ವಶನ್. ಭೌಗೋಳಿಕವಾಗಿ ಕರ್ನಾಟಕವು ಯಾವ ಅಕ್ಷಾಂಶ ಮತ್ತು ರೇಖಾಂಶ ನಡುವೆ ಬರುತ್ತದೆ ಅಂತ. ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ ಇದು. ಸೊ ನಿಮಗೆ ನಮ್ಮ ಒಂದು ರಾಜ್ಯದ ಒಂದು ಅಕ್ಷಾಂಶ ರೇಖಾಂಶ ನಡುವೆ ಯಾವುದು ಅಂತ ಗೊತ್ತಿರಬೇಕಾಗುತ್ತೆ. ಪ್ರಮುಖವಾಗಿ 4 ಕೊಟ್ಟಿದ್ದಾನೆ ಆಪ್ಷನು. ಸೊ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಆನ್ಸರ್ ಏನಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ. ಸೊ 11 ಡಿಗ್ರಿ 31 ಮಿನಿಟ್ ಮತ್ತು 18 ಡಿಗ್ರಿ 14 ಮಿನಿಟ್ ಉತ್ತರ ಅಕ್ಷಾಂಶ ಆಗುತ್ತೆ. ಮತ್ತು 74 ಡಿಗ್ರಿ 12 ಮಿನಿಟು 78 ಡಿಗ್ರಿ 10 ಮಿನಿಟ್ ಪೂರ್ವ ರೇಖಾಂಶ ಆಗುತ್ತೆ. ಸೊ ಇದಕ್ಕೆ ಆನ್ಸರ್. ಓಕೆ, ಏನು ಅಂತ ನೋಡೋಣ. ಫಸ್ಟ್ ನಿಮಗೆ ಗೊತ್ತಿರಲಿ ಅಕ್ಷಾಂಶ ಅಂದ್ರೇನು, ರೇಖಾಂಶ ಅಂದ್ರೇನು. ಸೊ ಅಕ್ಷಾಂಶ ಮತ್ತು ರೇಖಾಂಶ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಕರ್ನಾಟಕದ ಅಕ್ಷಾಂಶ ರೇಖಾಂಶ ಈ 11 ಡಿಗ್ರಿ 31 ಮಿನಿಟ್ 18 ಡಿಗ್ರಿ 14 ಮಿನಿಟ್ಗಳ ನಡುವೆ ಬರುತ್ತೆ ಅಕ್ಷಾಂಶ. ಹಾಗೆ 74 ಡಿಗ್ರಿ 12 ಮಿನಿಟ್ 78 ಡಿಗ್ರಿ 10 ಡಿಗ್ರಿ ಪೂರ್ವ ರೇಖಾಂಶ ಬರುತ್ತೆ. ಉತ್ತರ ಅಕ್ಷಾಂಶ, ಪೂರ್ವ ರೇಖಾಂಶ. ಓಕೆ, ಅಕ್ಷಾಂಶ ಅಂದರೆ ಭೂಮಿಯ ಮೇಲಿನ ಯಾವುದೇ ಸ್ಥಳವು ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಆಗಲಿ ಅಥವಾ ದಕ್ಷಿಣಕ್ಕಾಗಲಿ ಎಷ್ಟು ದೂರದಲ್ಲಿ ನಿಂದು ಅಳೆಯುವ ಕಾಲ್ಪನಿಕ ರೇಖೆಗಳನ್ನು ನಾವು ಕಾಲ್ಪನಿಕ ರೇಖೆಗಳಿಗೆ ನಾವೆಂತ ಕರಿತೀವಿ, ಅಕ್ಷಾಂಶ ಅಂತ ಕರಿತೀವಿ. ಕರ್ನಾಟಕವು ಉತ್ತರಾರ್ಧ ಗೋಳದಲ್ಲಿರುವುದರಿಂದ ಇದು ಉತ್ತರ ಅಕ್ಷಾಂಶವನ್ನು ಸೂಚಿಸ್ತೀವಿ. ಕರ್ನಾಟಕ ಎಲ್ಲಿದೆ? ಉತ್ತರಾರ್ಧ ಗೋಳದಲ್ಲಿ, ದಕ್ಷಿಣ ಗೋಳಾರ್ಧದಲ್ಲಿ ಇಲ್ಲ ಅದು. ಸೊ ಅಕ್ಷಾಂಶ ಅಂದರೆ ಭೂಮಿ ಮೇಲಿನ ಯಾವುದೇ ಸ್ಥಳವನ್ನು ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಎಷ್ಟು ದೂರದಲ್ಲಿ ಅಂತೇಳಿ ನಾವು ಅಳೆಯುವ ಒಂದು ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶ ಅಂತ ಕರಿತೀವಿ. ಎಸ್ಪೆಷಲಿ ಕರ್ನಾಟಕವು ಉತ್ತರಾರ್ಧ ಗೋಳದಲ್ಲಿರುವುದರಿಂದ ಉತ್ತರ ಅಕ್ಷಾಂಶ ಅಂತ ನಾವು ಸೂಚನೆ ಮಾಡ್ತೀವಿ. ಇನ್ನು ರೇಖಾಂಶ ಭೂಮಿಯ ಮೇಲಿನ ಯಾವುದೇ ಸ್ಥಳವು ಈ ಪ್ರೈಮ್ ಮೆರಿಡಿಯನ್ನಿಂದ ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಎಷ್ಟು ದೂರದಲ್ಲಿದೆ ಎಂಬುದನ್ನು ಅಳೆಯುವ ಕಾಲ್ಪನಿಕ ರೇಖೆಗಳು. ಕರ್ನಾಟಕ ಎಲ್ಲಿದೆ ಗೊತ್ತಾ? ಪೂರ್ವಾರ್ಧ ಗೋಳದಲ್ಲಿದೆ, ಪಶ್ಚಿಮಾರ್ಧ ಗೋಳದಲ್ಲಿ ಇಲ್ಲದು ಪೂರ್ವಾರ್ಧ ಗೋಳದಲ್ಲಿರೋದನ್ನು ಪೂರ್ವ ರೇಖಾಂಶ ಅಂತೇಳಿ ಸೂಚನೆ ಮಾಡ್ತೇವೆ. ಪ್ರಮುಖವಾಗಿ ಕೊಟ್ಟಿರುವ ಡಿಗ್ರಿ ಮಿನಿಟ್ಸಲ್ಲಿ ನಮಗೆ 11 ಡಿಗ್ರಿ 30 ಉತ್ತರದಿಂದ 18 ಡಿಗ್ರಿ ಅಂದರೆ 18 ಡಿಗ್ರಿ 45 ಡಿಗ್ರಿ ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಇದೆ. ಆ್ಯಕ್ಚುಲಿ ಉತ್ತರಾರ್ಧ ಗೋಳ ಎಲ್ಲಿದೆ ಬರ್ತಂದರೆ 11 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ 31 ಮಿನಿಟ್ 11 ಡಿಗ್ರಿ 31 ಮಿನಿಟಿಂದ ಸ್ಟಾರ್ಟ್ ಆಗಿ ಉತ್ತರದಿಂದ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ. ಅಂದರೆ ದಕ್ಷಿಣ ತುದಿಯಲ್ಲಿದೆ ಚಾಮರಾಜನಗರ ಜಿಲ್ಲೆ ಇದೆ, ಉತ್ತರ ತುದಿಯಲ್ಲಿದೆ ಬೀದರ್ ಜಿಲ್ಲೆಯಲ್ಲಿದೆ. ಹಾಗೆ ರೇಖಾಂಶ ಬರೋದು 74 ಡಿಗ್ರಿ 12 ಮಿನಿಟ್ ಪೂರ್ವದಿಂದ 70 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದವರೆಗೆ. ಅಂದರೆ ಪಶ್ಚಿಮ ತುದಿಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಪೂರ್ವ ತುದಿ ಕೋಲಾರ ಜಿಲ್ಲೆಯಲ್ಲಿದೆ. ಸೊ ಆನ್ಸರ್ ಏನಾಗುತ್ತೆ 11 ಡಿಗ್ರಿ 31 ಮಿನಿಟ್ ಮತ್ತು 18 ಡಿಗ್ರಿ 14 ಮಿನಿಟ್ ಉತ್ತರ ಅಕ್ಷಾಂಶ, 74 ಡಿಗ್ರಿ 12 ಮಿನಿಟ್ ಮತ್ತು 78 ಡಿಗ್ರಿ 10 ಮಿನಿಟ್ ಪೂರ್ವ ರೇಖಾಂಶ. ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವಶನ್. 2022-23 ಭಾರತೀಯ ಅರಣ್ಯ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯವಿದೆ? ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಏನಿದೆ? ಕಡಿಮೆ ಅರಣ್ಯ ಇದೆ. ಈಸಿ ಕ್ವಶನ್ ಇದು. ಸೊ ಬಿಜಾಪುರ
ಜಿಲ್ಲೆಯಲ್ಲಿ. ಓಕೆ, ಬಿಜಾಪುರ ಜಿಲ್ಲೆಯಲ್ಲಿ 2023 ಭಾರತೀಯ ಅರಣ್ಯ ಸಮೀಕ್ಷೆ ಪ್ರಕಾರ ವಿಜಯಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಅಂದರೆ ಇದರಲ್ಲಿ ಕೇವಲ ಈ ಸಮೀಕ್ಷೆ ಪ್ರಕಾರ ಎಷ್ಟಿದೆ ಗೊತ್ತಾ, 0.1% ಮಾತ್ರ ಅರಣ್ಯ ಪ್ರದೇಶವಿದೆ. ಸೊ 2022-23 ಭಾರತೀಯ ಅರಣ್ಯ ಸಮೀಕ್ಷೆ ಪ್ರಕಾರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇದೆ. 0.1% ಅರಣ್ಯ ಪ್ರದೇಶವಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಪ್ರಶಸ್ತಿ ಬಗ್ಗೆ ಇದೆ. ಟೂಂಬ್ ಆಫ್ ಸ್ಯಾಂಡ್ ಕೃತಿಯನ್ನು ಹಿಂದಿ ಭಾಷೆಗೆ ಭಾಷಾಂತರಗೊಳಿಸಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2022 ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯ ಲೇಖಕರು ಯಾರು ಅಂತ ಕೇಳಿದರೆ ಆನ್ಸರ್ ಗೀತಾಂಜಲಿ ಶ್ರೀ ಅವರು. ಟೂಂಬ್ ಆಫ್ ಸ್ಯಾಂಡ್ ಕೃತಿಯನ್ನು ಹಿಂದಿ ಭಾಷೆಗೆ ಭಾಷಾಂತರಗೊಳಿಸಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2022 ಪ್ರಶಸ್ತಿಯನ್ನು ಪಡೆದ ಭಾರತದ ಪ್ರಥಮ ಭಾರತೀಯ ಲೇಖಕಿ ಗೀತಾಂಜಲಿ ಶ್ರೀ ಅಥವಾ ಲೇಖಕರು ಗೀತಾಂಜಲಿ ಶ್ರೀ ಅವರು. 2022 ಟಾಂಬ್ ಆಫ್ ಸ್ಯಾಂಡ್ ಅಂದರೆ ರೆಟ್ ಸಮಾಧಿ ಕಾದಂಬರಿ ಅಂತ ಹೇಳ್ತಾರೆ ಇದನ್ನು. ಸೊ ಇಂಗ್ಲೀಷ್ ಅನುವಾದ ಈ ಎಂಬ ಕಾದಂಬರಿಗಾಗಿ ಗೀತಾಂಜಲಿ ಶ್ರೀ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಲೇಖಕಿಯರಾಗಿದ್ದಾರೆ. ಈ ಕಾದಂಬರಿಯನ್ನು ಡೈಸಿ ರಾಕೆಲ್ ಅವರು ಇಂಗ್ಲೀಷ್ಗೆ ಅನುವಾದಿಸಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಗೀತಾಂಜಲಿ ಶ್ರೀ. ಓಕೆ, ಸಾಕು. ಇವತ್ತು 11-25 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸುಮಾರು 16 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಓಕೆ, ಸ್ವಲ್ಪ ಇನ್ ಡೀಟೇಲ್ ಆಗಿ ಒಂದು ನಾಲೆಡ್ಜ್ ಬಂತು ನನಗೆ. ಇದೇ ಥರ ನೆಕ್ಸ್ಟ್ GK ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಅಸೈನ್ಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆಯೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು GK ಕ್ವಶನ್ಸ್ಗಳ ಅನಾಲಿಸಿಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸ್ ಇರೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನನ್ನ ಈ ಕ್ಲಾಸ್ನ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.